ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಏನು ಮಾಡ್ತಿದ್ದೀವಿ ಬಂಗಾರಿ? ಏನಟ? ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ. ಒಂದು 2-3 ದಿನದ ವ್ಲಾಗನ್ನು ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಬ್ಯುಸಿ ಇದ್ದೆ, ಎಡಿಟ್ ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ, ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಮೆಂತೆ ರೈಸ್ ಮಾಡ್ತಾ ಇದ್ದೀನಿ. ಇದೇನು ವ್ಲಾಗ್ ಸ್ಟಾರ್ಟ್ ಆದ ತಕ್ಷಣ ರೆಸಿಪಿ ತೋರಿಸ್ತಾ ಇದ್ದೀರಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂತಂದರೆ ಇದ್ರ ಪೂರ್ತಿ ರೆಸಿಪಿ ಏನು ಹಾಕಿಲ್ಲ, ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಕೆಲವು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಟೈಮ್ ಇಲ್ಲ ಅಂತಂದಾಗ ಪಟಾಪಟ ಅಂತ ಮಾಡ್ಕೊಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಡಿ ತುಂಬ ಹೀಟ್ ಅನ್ನಿಸ್ತಾ ಇದೆ ಅಥವಾ ಕೈಕಾಲು ಉರಿ ಬರ್ತಾ ಇದೆ ಎಂದಾಗ್ಲೂ ಕೂಡ ಇದನ್ನು ಮಾಡಿಕೊಂಡು ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ನಬಹುದು. ವಾಯ್ಸ್ ಓವರ್ ಕೊಡಬೇಕಾದ್ರೆ ನೀವು ಪಕ್ಕದಲ್ಲಿ ಒಂದು ಸೌಂಡ್ ಕೇಳಿಸ್ಬೋದು ಒಂದೊಂದು ಸಲ. ಅದು ನನ್ನ ಮಗಳದು. ಇವತ್ತು ಪೂಜೆ ಎಲ್ಲ ಮಾಡಿ ಆಯಿತು. ನಂತರ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಯಿತು. ನಾನು ಇವತ್ತು ಗುರುವಾರ ಮಾಡೋ ಅಷ್ಟರಲ್ಲೇ ಪೂರ್ತಿ ಲೇಟಾಗಿತ್ತು. ಬೇರೆ ಸಾಂಬಾರು ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನಲ್ಲಿ ಮೊಸರು ಸಾಂಬಾರು ಮಾಡಿ ರೈಸ್ ಮಾಡಿ ಹಪ್ಪಳ ಮಾಡಿದ್ದೆ. ಹಾಗೆ ನೆಕ್ಸ್ಟ್ ಡೇ ಅವತ್ತಿನ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ತೋಟಕ್ಕೇ ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ, ಅಲ್ಲೇ ತಿಂಡಿ ತಿನ್ನೋಣ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ತೋಟದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಇವತ್ತು ಪುಳಿಯೋಗರೆ ಮಾಡಿದ್ದೆ. ತಿಂಡಿ ಎಲ್ಲ ಮಾಡಿಕೊಂಡು ತಿಂಡಿ ತೊಗೊಂಡು ಬಂದ್ವಿ. ಇಲ್ಲಿ ತೋಟದಲ್ಲೇ ತಿಂಡಿ ತಿಂದ್ವಿ. ಅಲಸಂದೆ ಕುಯ್ತಾ ಇದ್ವಿ. ನನ್ನ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ, ರೆಗ್ಯುಲರಾಗಿ ನೋಡೋರಿಗೆ. ಅಲಸಂದೆ ಹಾಕಿದ್ವಿ. ಅದನ್ನು ಬಳ್ಳಿ ಬೀನ್ಸ್ ಅಂತಲೂ ಕೂಡ ಕರೀತಾರೆ. ಬೀನ್ಸ್ ಥರನೇ ಉದ್ದವಾಗಿರುತ್ತೆ, ನೋಡೋಕೆ ಈ ಥರ ಇರುತ್ತೆ. ಇವಾಗ ಇಬ್ಬರು ಕೆಲಸದವ್ರು ಬರ್ತಾರೆ ಅಂತ ಅಂದರು, ಹಾಗಾಗಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ದಾಳಿಂಬೆ ಹತ್ರ ಕೆಲಸ ಇದೆ, ಹಾಗಾಗಿ ಇವಾಗ ಅಲಸಂದೆ ಕುಯ್ದು ನಂತರ ಅಲ್ಲಿಗೆ ದಾಳಿಂಬೆ ತೋಟಕ್ಕೆ ಹೋಗ್ತೀನಿ. ಇದು 2 ದಿನ ಬಿಟ್ಬಿಟ್ರೆ ದಪ್ಪ ಆಗುತ್ತೆ. ಸ್ವಲ್ಪ ದಪ್ಪ ಆಯಿತು ಅಂದರೆ ಬಲಿತು ಅಂದ್ರೂ ಇದು ವೇಸ್ಟ್, ಮತ್ತು ಅದನ್ನು ತೊಗೊಳೋದಿಲ್ಲ. ಹಾಗಾಗಿ ಅದನ್ನು ಕರೆಕ್ಟು ಟೈಮಿಗೆ ಕುಯ್ಬೇಕು. ಒಂದು ದಿನವೂ ಕೂಡ ಹೆಚ್ಚು ಕಮ್ಮಿ ಆಗೋ ಥರ ಇಲ್ಲ. ಈಗ ಟೈಮ್ ಇನ್ನು 8:30 ಆದ್ರೂ ಬಿಸಿಲು ಏನೂ ಇಲ್ಲ, ಪೂರ್ತಿ ಮೋಡದ ರೀತಿಯಾಗಿದೆ. ಮಳೆ ಬರೋ ಥರ ಇದೆ. ನೋಡಬೇಕು ಮಳೆ ಬರುತ್ತಾ ಹೇಗಾಗುತ್ತೆ ಅಂತ. ಇಬ್ಬರು ಕೆಲಸದವ್ರು ಬರ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. 10 ಗಂಟೆವರೆಗೂ ಬೀನ್ಸ್ ಕುಯ್ದು ನಂತರ ಅಲ್ಲಿಗೆ ಹೋಗೋದು. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ಬೋದು ಈ ರೀತಿಯಾಗಿದೆ ಬೀನ್ಸು. ನಮ್ಮ ಬೀನ್ಸ್ ಸ್ಟಾರ್ಟ್ ಮಾಡಿದಾಗ ಒಳ್ಳೆ ರೇಟ್ ಇತ್ತು. ನಾವು ಈ ಸಲ ಇದರಲ್ಲಿ ಚೆನ್ನಾಗಿ ಇನ್ಕಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಇವಾಗ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಹೇಗೆ ಅಂತಂದರೆ ಪೂರ್ತಿ ಅದರಲ್ಲಿ ಅರ್ಧ ರೇಟು ಇಲ್ಲ ಈಗ, ಅಷ್ಟು ಡೌನ್ ಆಗಿದೆ. ಬೀನ್ಸ್ ಸ್ವಲ್ಪ ಮೀಡಿಯಮ್ ಆಗಿನೇ ಚೆನ್ನಾಗಿತ್ತು, ಇಷ್ಟ ಆದ್ರೂ ಸಾಕಿತ್ತು, ಆದರೆ ರೇಟೇ ಇಲ್ಲ. ತರಕಾರಿ ಬೆಳೆಯೋದಂತೂ ತುಂಬಾ ಕಷ್ಟ. ಕೆಲಸ ಮಾಡೋದು ಹೇಗೋ ಆಗುತ್ತೆ, ಆದರೆ ರೇಟ್ ಯಾವಾಗಿರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಹಾಗೆ 2 ಕ್ರೀಮ್ ಬುಕ್ ಮಾಡಿದ್ದೆ ಮೀಶೋದಲ್ಲಿ. ನೋಡಿದರೆ ನನಗೆ ಫಸ್ಟ್ ಟೈಮ್ ಈ ರೀತಿಯಾಗಿ ಮೋಸ ಆಗಿರೋದು. ಮೋಸ ಅಂತಲ್ಲ, ಈ ರೀತಿ ಡ್ಯಾಮೇಜ್ ಪೀಸ್ ಬಂದಿರೋದು. 2 ಕ್ರೀಮು ಕೂಡ ನಾವಿನ್ನು ಫಸ್ಟ್ ಮೇಲ್ಗಡೆ ಕವರ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಆಯಿತು. ಪೂರ್ತಿ ಡ್ಯಾಮೇಜ್ ಆಗಿ ಕ್ರೀಮ್ ಎಲ್ಲ ಆಚೆಗೆ ಬಂದಿದೆ. ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಏನು ಮಾಡ್ತಿದ್ದೀಯ ಬಂಗಾರಿ? ಏನಟ? ಅಡುಗೆ ಆಟ. ಏನು ಅಡುಗೆ ಮಾಡ್ತೀಯಾ? ಬೋಂಡ. ಎಂಥ ಬೋಂಡ? ಬಜ್ಜಿ ಬೋಂಡ ಮಾಡ್ತೀಯಾ? ತಿಂಡಿ ಏನು ತಿಂಡಿ ಮಾಡ್ತೀಯಾ? ಏನು ತಿಂಡಿ ತಿನ್ಕೊಂಬಂದೆ? ಮನೇಲಿ ಏನು ತಿಂಡಿ ತಿನ್ಕೊಂಬಂದೆ? ಅಮ್ಮ ಏನು ತಿಂಡಿ ಮಾಡಿತ್ತು? ತಿಂಡಿ ಏನು ತಿಂದವ ಈಗ? ಆಮೇಲೆ ಮೊಸರನ್ನ, ಚಿತ್ರಾನ್ನ, ಮೊಸರನ್ನ. ಚಿನ್ನಿಯಲ್ಲಿ ನೀನು ಯಾಕೆ ಬಂದಿಯಾ? ಇಲ್ಲಿ ಹೊಲ್ತಕ್ಕೆ ಯಾಕೆ ಬಂದಿಯಾ? ಮಾತಾಡು ಬೇಗ. ಅಡುಗೆ ಆಮೇಲೆ ಮಾಡುವಂತೆ. ಯಾಕೆ ಬಂದೆ? ಏನಕ್ಕೆ ಬಂದೆ? ಕ್ಯಾಮ್ರಾ ಆಫ್ ಮಾಡಿದ್ರೆ ಅಷ್ಟೊಂದು ಮಾತು ಬರ್ತವೆ, ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತೇ ಬರಲ್ಲ. ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾಳೆ ಬಂಗಾರಿ. ಒಯ್ದು ಲಡ್ಡು
ಹುಷಾರಾತಾ ಇಲ್ಲಿ ತೋಟಕ್ಕೆ ಹೋಗಿ ತೋಟದಿಂದ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಇದು ಶನಿವಾರದ ಬ್ಲಾಗನ್ನ ಈಗ ಶೇರ್ ಮಾಡ್ತಾ ಇರೋದು. ತೋಟಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ದೊಡ್ಡಮ್ಮ ಬಂದಿದ್ರು. ಒಬ್ಬರು ಕೊಬ್ಬರಿ ಸುಲಿಯೋರು ಕೂಡ ಬಂದಿದ್ರು. ಜಾಸ್ತಿ ಕೊಬ್ಬರಿ ಏನಿಲ್ಲ, ನಾವು ಎಳ್ನೀರನ್ನೇ ಕೊಡ್ತೀವಿ, ಹಾಗಾಗಿ ಕೊಬ್ಬರಿ ಏನು ಜಾಸ್ತಿ ಇಲ್ಲ. ಸ್ವಲ್ಪ ಕಾಯಿ ಉಳ್ಕೊಂಡಿತ್ತಲ್ಲ, ಅದು ಕೊಬ್ಬರಿ ಆಗಿತ್ತು. ಅದನ್ನು ಸುಲಿಯೋದಕ್ಕೆ ಅಂತ ಒಬ್ಬರು ಬಂದಿದ್ದಾರೆ. ನಿತ್ಯ ನೋಡ್ಬೋದು ಅಲ್ಲಿ ಕಸ ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಅಂದರೆ ಕಾಯಿ ಮಟ್ಟದಲ್ಲಿ ಧೂಳೆಲ್ಲ ಉದುರಿರುತ್ತಲ್ಲ, ದೊಡ್ಡಮ್ಮ ಅದನ್ನು ಬಾಚಿಟ್ಟಿದ್ದಾರೆ. ಅದನ್ನು ತೊಗೊಂಡು ಹೋಗಿದ್ಲು. ನಾನು ಹೇಳ್ದ ಕೆಲಸ ಮಾಡೋದೇ ಇಲ್ಲ, ಅಷ್ಟು ಕಡಿಮೆ. ದೊಡ್ಡಮ್ಮ ಹೇಳಿದ ತಕ್ಷಣ ಹೋಗಿ ಮಾಡಿ ಬರ್ತಾ ಇರೋದು. ಈ ದೊಡ್ಡಮ್ಮ ಹೇಗೆ ಅಂತಂದರೆ 1 ನಿಮಿಷ ಕುತ್ಕೊಳ್ಳೋದಿಲ್ಲ, ನಿಂತ್ಕೊಳ್ಳೋದಿಲ್ಲ, ಕಂಟಿನ್ಯೂಸ್ ಆಗಿ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ. ಮಳೆ ಬರೋ ಥರ ಇದೆ. ನೀರಲ್ಲಿಗೆ ಅಂದರೆ ಸ್ನಾನಕ್ಕೆ ನೀರು ಕಾಯಿಸೋದಕ್ಕಾಗುತ್ತೆ, ಮೊಟ್ಟೆ ಎಲ್ಲ ತುಂಬಿಟ್ರೆ ಅಂತ ಚೀಲಕ್ಕೆಲ್ಲ ಮೊಟ್ಟೆ ತುಂಬಿಡ್ತಾ ಇದ್ದಾರೆ. ಎಲ್ಲದನ್ನು ತುಂಬಿಡೋದಕ್ಕಾಗೋದಿಲ್ಲ. ಒಂದು 4 ಚೀಲ ತುಂಬಿಟ್ಕೊಂಡ್ರೆ ಸ್ವಲ್ಪ ದಿನ ಆಗುತ್ತೆ. ಅಂದರೆ ಇದು ಆಚೆಲಿರೋದನ್ನೇ ಯೂಸ್ ಮಾಡಬಹುದು. ಮಳೆ ಬಂದಾಗ ನೆಂದಿರುತ್ತಲ್ಲ, ಅವಾಗ ಕಚ್ಕೊಳ್ಳೋದಿಲ್ಲ ಅಂತ ಚೀಲದಲ್ಲಿದ್ದರೆ ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಕಚ್ಚೋದಕ್ಕೆ ಸರಿ ಹೋಗುತ್ತೆ ಅಂತ. ಅದೇನೇ ಹೀಟ್ರು ಸೋಲಾರ್ ಏನೇ ಆದ್ರೂ ಹಂಡೆ ಒಲೆ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ದಂಗೆ ಆಗಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಹಳ್ಳಿ ಕಡೆ. ಹಾಗೆ ನಾನು ಅಮ್ಮ ಹಪ್ಳ ಕೊಟ್ಟು ಕಳಿಸಿದ್ದಾರೆ, ಕಾಳು ಹಪ್ಳ. ಇದನ್ನು ಹುರುಳಿಕಾಳು ಹಪ್ಳ ಅಂತ ಕರೀತಾರೆ ಅಂತ ಬ್ಲಾಗಲ್ಲಿ ತೋರಿಸಿದ್ದೆ. ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು, ಹುರುಳಿಕಾಳು ಹಪ್ಳ ಎಣ್ಣೆಗೆ ಹಾಕಿದ್ಮೇಲೆ ಯಾವ ರೀತಿ ಆಗಿರುತ್ತೆ ತೋರಿಸಿ ಬ್ಲಾಗಲ್ಲಿ ಅಂತ. ಹಪ್ಳ ಎಣ್ಣೆಗೆ ಹಾಕ್ತಾಯಿದ್ದೆ, ಅದು ನೆನಪಾಯಿತು. ಹಾಗಾಗಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನು ಜಾಸ್ತಿ ಹೊತ್ತು ಎಣ್ಣೆಲಿ ಬೇಯಿಸೋ ಆಗಿಲ್ಲ, ಬೇಯಿಸಿದ್ರೆ ಒತ್ತೋಗ್ಬಿಡುತ್ತೆ. ಸ್ವಲ್ಪ ಹಿಂಗೆ ಹಾಕಿದ ತಕ್ಷಣ 2 ಕಡೆ ತೆಗೆದು ಫ್ರೈ ಮಾಡಿಕೊಂಡ್ರೆ ಹಪ್ಳ ರೆಡಿ ಆಗುತ್ತೆ. ಅಕ್ಕಿ ಹಪ್ಳ ಮತ್ತು ಕಾಳು ಹಪ್ಳ ಎರಡನ್ನೂ ಕೂಡ ಎಣ್ಣೆಲಿ ಕರೆದಿಟ್ಟಿದ್ದೀನಿ. ಅದನ್ನು ಹುರುಳಿಕಾಳು ಹಪ್ಳ ಅಂತ ಕರೀತಾರೆ. ನಮ್ಮ ಕಡೆ ಜಾಸ್ತಿ ಕಾಳು ಹಪ್ಳ ಅಂತ ಹೇಳ್ತೀವಲ್ಲ, ಅದನ್ನೇ ಬಂದುಬಿಡುತ್ತೆ. ಆಗ ಕೆಲ್ಸಕ್ಕೆ ಬಂದಿದ್ರಲ್ಲ, ಎಲ್ರಿಗೂ ಕೂಡ ಅಡುಗೆ ಮಾಡಿದೆ. ಅಡುಗೆ ಎಲ್ಲ ರೆಡಿ ಆಯಿತು. ಅಲ್ಲಿಂದ ಅವ್ರಿಗೆ ಊಟ ಎಲ್ಲ ಕೊಟ್ಟು ದಾಳಿಂಬೆ ತೋಟ ಕೆಲ್ಸಕ್ಕೆ ಬಂದಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೆ. ಒಂದು ನವಿಲು ಇತ್ತು ಅಲ್ಲಿ, ಅದನ್ನು ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದೆ. ಅದು ಇದೊಂಡಲೇ ಇಲ್ಲ. ಅಲ್ಲಿಂದ ಪಕ್ಕಕ್ಕೆ ಹೋದರೆ ಇನ್ನಾರು ಹೋಗುತ್ತೆ ಅಂದ್ಕೊಂಡು ಅಲ್ಲಿ ಹೋಗಲಿಲ್ಲ. ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ, ಸುಮ್ಮನೆ ಕೂತಿದ್ದೆ. ಏನಕ್ಕೆ ಅಂದ್ಕೊಂಡು ಅಲ್ಲಿಂದ ನಾನು ದಾಳಿಂಬೆ ತೋಟಕ್ಕೆ ಬಂದೆ. ಅಲ್ಲಿ ಕೆಲಸದವ್ರು ಬಂದಿದ್ರು, ಅವ್ರು ಕೆಲಸ ಮಾಡ್ತಾಯಿದ್ರು. ಸೋನೆ ಬರ್ತಾಯಿತ್ತು, ಹಾಗಾಗಿ ಈ ರೀತಿ ಕವರ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರು. ಮತ್ತು ಇನ್ನೇನು ಸಂಜೆ ಆಯಿತು, ಹಾಗಾಗಿ ಚುರುಮುರಿ ಮಾಡ್ತಾಯಿದ್ದೀನಿ. ದೊಡ್ಡಮ್ಮ ಯಾವ ರೀತಿಯಾಗಿ ಚುರುಮುರಿ ಮಾಡ್ತಾರೆ ಅಂತ ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಚಕ್ಲಿ ಕೋಡ್ಬಳೆ ಆಗಿರ್ಬೋದು, ಎಳ್ಳು ಒಬ್ಬಟ್ಟು, ಹಾಗೆ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಎಲ್ಲದನ್ನು ಚೆನ್ನಾಗಿ ಮಾಡ್ತಾರೆ ಇವರು. ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಚುರುಮುರಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಒಂದು ಜಾಸ್ತಿನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಅಗಲವಾಗಿರುವಂತಹ ಪಾತ್ರೆ ತೊಗೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಕಡಲೆಬೀಜ ಅದಕ್ಕೆ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಈಗ ಅದೇ ಎಣ್ಣೆಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋದು, ಹಾಗೆ ಹಾಕಿದರೆ ಸಿಡಿಯುತ್ತೆ ಅದು. ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಬೇಕಾದರೆ ಹಾಕ್ಕೊಳ್ಬೋದು, ಅದ್ರ ಬದಲು ಖಾರ ಪುಡಿ ಬೇಕಾದ್ರೂ ಹಾಕ್ಕೊಳ್ಬೋದು. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಅದಕ್ಕೆ ಜೀರಿಗೆ ಕೂಡ ಹಾಕ್ಕೊಳ್ಳೋದು. ಅದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಕೊಬ್ಬರಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿರೋದು, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಅದು ಈ ರೀತಿ ಕಲರ್ ಚೇಂಜ್ ಆಗಬೇಕು. ಟೇಸ್ಟ್ ಸಖತ್ತಾಗಿರುತ್ತೆ ಕೊಬ್ಬರಿ ಎಲ್ಲ ಹಾಕಿ ಮಾಡಿದರೆ. ಅದಕ್ಕೀಗ ಎಣ್ಣೆಲಿ ಕರೆದಿಟ್ಕೊಂಡಿರುವಂತಹ ಕಡಲೆ ಬೀಜವನ್ನು ಆ್ಯಡ್ ಮಾಡೋದು. ಬೇಕಾದರೆ ಅದಕ್ಕೆ ಸ್ವಲ್ಪ ಕಡಲೆ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಖಾರ ಎಷ್ಟು ಬೇಕಷ್ಟು, ಕಡಲೆ ಬೀಜ, ಕಡಲೆ, ಖಾರ, ಹಾಗೆ ಕೊಬ್ಬರಿ ಎಷ್ಟಿದ್ರೂ ಚುರುಮುರಿ ಟೇಸ್ಟ್ ಜಾಸ್ತಿನೇ ಇರುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ. ಅದಕ್ಕೀಗ ರುಚಿಗೆ ಬೇಕಾಗುವಷ್ಟು ಉಪ್ಪು, ಕಲರ್ಗೆ ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ ಹಾಕ್ಕೊಳ್ಳೋದು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಮಂಡಕ್ಕಿ ಅಂತಾರೆ, ಪುರಿ ಅಂತಾರೆ. ನಮ್ಮ ಕಡೆ ಇದನ್ನು ಪುರಿ ಅಂತ ಕರೀತಾರೆ. ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಪುರಿ ಹಾಕಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋದು. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಅದ್ರ ಕಾವಿಗೆ ಫುಲ್ಲು ಗರಿ ಗರಿ ಅಂತ ಇರುತ್ತೆ ಪುರಿ. ಅಷ್ಟು ಚೆನ್ನಾಗಿರುತ್ತೆ ಚುರುಮುರಿ. ನೋಡಿ, ನಮ್ಮ ದೊಡ್ಡಮ್ಮ ಸ್ಪೆಷಲ್ ಚುರುಮುರಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚಳಿಲಂತೂ ಕಾಫಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಭಾನುವಾರದ ಸ್ಪೆಷಲ್ ಏನಂತಂದರೆ ಅಪ್ಪಂದಿರ ದಿನ. ಎಲ್ಲರೂ ಕೂಡ ಸ್ಟೇಟಸಲ್ಲಿ ಅವ್ರ ಅಪ್ಪನ ಫೋಟೋ ಹಾಕಿ ವಿಶ್ ಮಾಡಿರ್ತಾರೆ. ಎಲ್ಲ ಮಕ್ಕಳಿಗೂ ಬೆಲೆ ಕಟ್ಟೋಕ್ಕಾಗದೇ ಇರುವಂತಹ ಆಸ್ತಿ ಅಂತಂದರೆ ಅವ್ರ ಅಪ್ಪ ಅಮ್ಮನೇ ಆಗಿರ್ತಾರೆ. ಅವ್ರ ಅಪ್ಪ ಅಮ್ಮನಿಗೆ ಮಕ್ಕಳೇ ಪ್ರಪಂಚ, ಮಕ್ಕಳೇ ಆಸ್ತಿ, ಎಲ್ಲದೂ ಕೂಡ ಮಕ್ಕಳೇ ಆಗಿರ್ತಾರೆ. ಅದೇ ರೀತಿಯಾಗಿ ನಾನು, ನಮ್ಮ ಅಕ್ಕ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಷ್ಟೇ ಬಡತನ ಇದ್ರೂ, ಎಷ್ಟೇ ಕಷ್ಟ ಇದ್ರೂ ನಮಗೆ ಕಷ್ಟ ತೋರಿಸಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಬುದ್ಧಿ ಬಂದಮೇಲೆ ಗೊತ್ತಾಗಿರುತ್ತೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಂತ. ನಂತರ ಗೊತ್ತಿರುತ್ತೆ, ಮುಂಚೆ ಎಲ್ಲ ಅವ್ರು ಹೇಗೆ ನೋಡ್ಕೊಂಡಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಇವಾಗ ನಾವು ಅಪ್ಪ ಅಮ್ಮ ಆದಮೇಲೆ ಆ ಸ್ಥಾನದಲ್ಲಿದ್ದಾಗ ನಾವು ಹೇಗೆ ನೋಡ್ಕೊಳ್ತೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ಒಂದು ತಂದೆ ತನ್ನ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಅದನ್ನು ನಾನು ಇವಾಗ ನನ್ನ ಹಸ್ಬೆಂಡಲ್ಲಿ ನೋಡ್ತಾ ಇದ್ದೀನಿ. 2 ಮಕ್ಕಳನ್ನ ಅವ್ರು ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಏನು ಸ್ಯಾಕ್ರಿಫೈಸ್ ಬೇಕಾದ್ರೂ ಮಾಡ್ತಾರೆ. ಎಲ್ಲದನ್ನು ಈಗ ನನ್ನ ಹಸ್ಬೆಂಡಲ್ಲಿ ನೋಡ್ತಾ ಇದ್ದೀನಿ. ಅವ್ರ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಮಕ್ಕಳಿರುತ್ತೆ. ಮಕ್ಕಳು ಊಟ ಆಯಿತಾ, ಮಕ್ಕಳು ತಿಂದರೆ, ಮಕ್ಕಳೇನು ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಫಸ್ಟ್ ಅದನ್ನು ನೋಡಿ ನಂತರ ಅವ್ರು ಚೆನ್ನಾಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ ಅಂತ ನಂತರ ನೋಡ್ಕೊಳ್ತಾರೆ.
ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಾನಿರೋವರೆಗೂ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗೆ ಇರಬೇಕು ಅಂತ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದರೆ ಎಮೋಷ್ನಲ್ ಆಗ್ತೀನಿ. ಇವತ್ತು ವಾಯ್ಸ್ ಕೂಡ ನನ್ನದು ಚೆನ್ನಾಗಿಲ್ಲ, ಸ್ವಲ್ಪ ಜ್ವರ ಬಂದಿತ್ತು, ಕೆಮ್ಮತ್ತಿತ್ತು, ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ. ಹಾಗೆ ದೊಡ್ಡಮ್ಮ ಬಂದಿದ್ದರು. ಹಾಗೆ ಇವತ್ತು ಅಪ್ಪಂದಿರ ದಿನಾಚರಣೆ ಇರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಾನಂತೂ ಅಪ್ಪ ನೋಡೋದಕ್ಕೆ ಹೋಗೋಕ್ಕೆ ಆಗಲಿಲ್ಲ. ನನ್ನ ಮಕ್ಕಳಾದ್ರೂ ಅವ್ರ ಅಪ್ಪಗೆ ಸ್ವೀಟ್ ತಿನ್ನಿಸ್ಲಿ ಅಂತ. ನಾಳೆ ನಾನು ಊರಿಗೆ ಹೋಗ್ತೀನಿ, ಹಾಗಾಗಿ ನಾನು ಇವತ್ತೇನು ಹೋಗಲಿಲ್ಲ. ಏನಾದರೂ ಮಾಡ್ಕೊಳ್ಳೋಣ, ದೊಡ್ಡಮ್ಮನೂ ಇದ್ದಾರೆ, ಅಪ್ಪಂದಿರ ದಿನಾಚರಣೆಗೂ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇಲ್ಲಿ ಪಾಯಸ, ಬೋಂಡ, ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ನಾನಂತೂ ತಿನ್ನಿಸಿಲ್ಲ, ನನ್ನ ಮಕ್ಕಳಾದ್ರೂ ಅವ್ರ ಅಪ್ಪನಿಗೆ ತಿನ್ನಿಸ್ಲಿ ಅಂತ ನನ್ನ ಆಸೆ ಅಷ್ಟೇ. ಹೆಸರುಬೇಳೆ, ಕಡಲೆಬೇಳೆ ಎರಡನ್ನೂ ಕೂಡ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನೊಂದ್ಸಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕಡಲೆಬೇಳೆ ಪಾಯಸ ಮಾಡಿದ್ರು. ಅದು ನನಗೆ ಅವಾಗಿಂದನೂ ತುಂಬ ಇಷ್ಟ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಕಡಲೆಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ, ಶಾವಿಗೆನ ಹುರಿದ್ಬಿಟ್ಟು ಹಾಕ್ತೀನಿ. ನಾನಿಲ್ಲಿ ಬೆಲ್ಲದ ಪಾಯಸ ಮಾಡ್ತಾ ಇರೋದು. ಹಾಗೆ ಕಾಯಿ, ಗಸಗಸೆ, ಏಲಕ್ಕಿ ಇಷ್ಟನ್ನು ರುಬ್ಬಿ ಹಾಕ್ತಾಯಿದ್ದೀನಿ. ಈ ಕಡೆ ಬೋಂಡ ಕೂಡ ರೆಡಿ ಆಯಿತು. ಅಪ್ಪಂದಿರ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ವ್ಲಾಗ್ ಖಂಡಿತವಾಗಿಯೂ ಸಾಲೋದಿಲ್ಲ. ತಾನು ಬಟ್ಟೆ ತೊಗೊಳ್ತಾರೋ ಇಲ್ವೋ, ತಾನು ತನ್ನ ಬರ್ತಡೇನ ಆಚರಿಸ್ಕೊಳ್ತಾರೋ ಇಲ್ವೋ, ಆದರೆ ನನ್ನ ಮಕ್ಳಿಗೆ ಹೊಸ ಬಟ್ಟೆ ತರಬೇಕು, ನನ್ನ ಮಕ್ಕಳು ಬರ್ತಡೇನ ಆಚರಿಸ್ಕೊಳ್ಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ಯಾವಾಗಲೂ ಬಯಸ್ತಾರೆ. ಅದು ಮುಂಚೆ ನಾನು ನಮ್ಮ ಅಪ್ಪ ಅಮ್ಮನಲ್ಲಿ ನೋಡ್ತಾ ಇದ್ದೆ, ಇವಾಗ ನನ್ನ ಹಸ್ಬೆಂಡಲ್ಲಿ ನೋಡ್ತಾ ಇದ್ದೀನಿ. ತಾನೇನೇ ಆಚರಿಸ್ಕೊಂಡಿಲ್ಲ ಅಂತಂದರೂ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಬಯಸೋದು. ಇವತ್ತಿನ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.